ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲು ಜೆಡಿಎಸ್ ಅನ್ನ ಹೇಗೆ ಕಾಡಲಿದೆ? ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಹೇಗೆಲ್ಲ ತಲೆ ಕೆಳಗಾಗಿವೆ? ಈಗ ಜೆಡಿಎಸ್ ಭವಿಷ್ಯಕ್ಕೆ ಎದುರಾಗಿರುವ ಸವಾಲುಗಳೇನು? ಪಕ್ಷದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಕೆಲಸದ ಆಧಾರದಲ್ಲಿ ಮತ ಕೇಳದೆ, ತೀರಾ ಹಠಕ್ಕೆ ಬಿದ್ದ ಹಾಗೆ ದ್ವೇಷದ ಸೇಡಿನ ಭಾವನೆಯಲ್ಲೇ ಕುಮಾರಸ್ವಾಮಿ ಮಾಡಿದ ರಾಜಕಾರಣವನ್ನ ಜನ ಹೇಗೆ ತಿರಸ್ಕರಿಸಿದ್ದಾರೆ? ಮೊನ್ನೆ ಫಲಿತಾಂಶದ ದಿನ ನಿಖಿಲ್ ಕುಮಾರಸ್ವಾಮಿ ಸೋಲಿನ ನಂತರ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಯಾವಾಗ್ಲೂ ಜೊತೆಗಿದ್ದ ಒಂದು ಸಮುದಾಯದವರು ಈ ಬಾರಿ ನಮ್ ಕೈ ಹಿಡಿಲಿಲ್ಲ ಅಂತ ಹೇಳಿದ್ರು. ತಮಗೇ ಇರದ ಬದ್ಧತೆಯನ್ನ ಇತರರಿಂದ ನಿರೀಕ್ಷಿಸುವ ದೇವೇಗೌಡ ಕುಟುಂಬದವರ ರಾಜಕಾರಣಕ್ಕೆ ಇದೊಂದು ಉದಾಹರಣೆ. ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದೇ ತಾನು ಅಂತ ಹೇಳ್ಕೊಳ್ಳುವ ದೇವೇಗೌಡರು ಮುಸ್ಲಿಂ ಮೀಸಲಾತಿಯನ್ನ ಕಸಿಯೋದಕ್ಕೆ ಹಠ ಹಿಡಿದು ನಿಂತಿರುವ ಬಿಜೆಪಿ ಜೊತೆ ರಾಜಕೀಯ ದೋಸ್ತಿ ಮಾಡ್ತಾರೆ. ಸಿಎಂ ಆಗ್ತೀನಿ ಅಂತಾದ್ರೆ, ಅಧಿಕಾರ ಸಿಗತ್ತೆ ಅಂತಾದ್ರೆ ಕಾಂಗ್ರೆಸ್ ಜೊತೆಗೂ ಬಿಜೆಪಿ ಜೊತೆಗೂ ಹೋಗುವ ಕುಮಾರಸ್ವಾಮಿ ತಮ್ಮ ರಾಜಕೀಯ ಬದುಕಿನಲ್ಲಿ ಯಾವ ಬದ್ಧತೆಯನ್ನ ತೋರಿಸಿದ್ದಿದೆ? ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರಾಗ್ಲಿ ಹೇಳಿದ್ರು ಅಂತಂದ್ರೆ ಏನದರ ಅರ್ಥ? ಯಾವ ವಿಚಾರವನ್ನ ಕಾರ್ಯಕರ್ತರ ಒತ್ತಾಯದಿಂದ ಎಂಬ ಹೆಸರಲ್ಲಿ ಪ್ರಸ್ತಾಪ ಮಾಡ್ತಾರೋ ಆ ವಿಚಾರದ ಬಗ್ಗೆ ಕುಟುಂಬದೊಳಗೆ ನಿರ್ಣಯ ತೆಗೆದುಕೊಂಡಾಗಿರತ್ತೆ. ಅದನ್ನ ಬಹಿರಂಗವಾಗಿ ಘೋಷಿಸುವಾಗ ಅದಕ್ಕೆ ಕಾರ್ಯಕರ್ತರ ಒತ್ತಾಯ ಎಂಬ ಮುದ್ರೆಯನ್ನ ಒತ್ತಲಾಗತ್ತೆ. ನಿಖಿಲ್ ಅವರನ್ನೇ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸೋದು ಕುಮಾರಸ್ವಾಮಿ ಅವರ ಹಠವಾಗಿತ್ತು. ದೇವೇಗೌಡರಿಗೂ ಆ ಆಸೆ ಬಹುಶಃ ಇತ್ತು. ಅಂತೂ ಹಾಗ್ ಸುತ್ತಿ ಹೀಗ್ ಸುತ್ತಿ ಕಡೆಗೆ ನಿಖಿಲ್ ಅವರನ್ನೇ ಕಣಕ್ಕಿಳಿಸಲಾಯಿತು ಮತ್ತು ಕಾರ್ಯಕರ್ತರ ಒತ್ತಾಯಕ್ಕೆ ಮಣಿದು ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ಜನರ ಕಿವಿಯ ಮೇಲೆ ಹೂಬಿಡುವ ಕೆಲಸನೂ ಆಯಿತು. ಜೆಡಿಎಸ್ ಹಿರಿಯ ನಾಯಕ, ಮೈಸೂರು ಭಾಗದ ಪ್ರಭಾವಿ ರಾಜಕಾರಣಿ, ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರುವ ಜಿಟಿ ದೇವೇಗೌಡರೇ ಹೇಳೋ ಹಾಗೆ ಜೆಡಿಎಸ್ನಲ್ಲಿ ಯಾವುದೇ ನಾಯಕರ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಕ್ರಮವೇ ಇಲ್ಲ. ಅವರ ಕುಟುಂಬದೊಳಗೆ ಆಗುವ ತೀರ್ಮಾನವೇ ಪಕ್ಷದ ತೀರ್ಮಾನ ಆಗಿರುತ್ತೆ. ನಿಮಗೆ ನೆನಪಿರಬಹುದು, ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಕುಮಾರಸ್ವಾಮಿ ಒತ್ತಾಯ ಮಾಡ್ತಿದ್ದಾಗ ಜಿಟಿ ದೇವೇಗೌಡರು ಖಡಕ್ಕಾಗಿ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರಾ ಅಂತ ಬಹಿರಂಗ ವೇದಿಕೆಯಲ್ಲಿ ಗುಡುಗಿದ್ರು. ಅದಾದ ಬಳಿಕ ಈ ಇಡೀ ಉಪಚುನಾವಣೆಯಿಂದ ಜಿಟಿ ದೇವೇಗೌಡ ದೂರವೇ ಉಳಿದಿದ್ರು. ಯಾರನ್ನೇ ಕಣಕ್ಕಿಳಿಸಿದ್ರು ಯೋಗೇಶ್ವರ್ ಅವರನ್ನ ಜೊತೆಯಲ್ಲಿ ಇರಿಸಿಕೊಳ್ಳಿ ಅಂತ ತಾನು ಸಲಹೆ ನೀಡಿದ್ದರ ಬಗ್ಗೆ ಈಗ ಜಿಟಿ ದೇವೇಗೌಡರು ಬಹಿರಂಗಪಡಿಸಿದ್ದಾರೆ. ತಮ್ಮ ಆ ಮಾತು ಕೇಳಿದ್ದೇ ಆದಲ್ಲಿ ಇವತ್ತು ಕುಮಾರಸ್ವಾಮಿ ಅವರಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅವರು ಹೇಳಿದ್ದಾರೆ. ಇದು ಒಂದು ಭಾಗ ಆದ್ರೆ 24 ಗಂಟೆನೂ ಕಾಂಗ್ರೆಸ್ ಅನ್ನ, ಅದರಲ್ಲೂ ಸಿದ್ದರಾಮಯ್ಯ ಅವರನ್ನ ಬೈಯೋದ್ರಲ್ಲೇ ಕಾಲ ಕಳೀತಾ ಇದ್ದ ಕುಮಾರಸ್ವಾಮಿ ತಾನು ಮಾಡ್ತಿರುವ ಅತಿದೊಡ್ಡ ಪ್ರಮಾದವೇ ಅದು ಅನ್ನೋದನ್ನ ಎಂದೂ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಬಹುಶಃ ಮುಂದೇನೂ ಅದವರಿಗೆ ಅರ್ಥವಾಗೋದಿಲ್ಲ. ಬಿಜೆಪಿ ಶಾಸಕರೇ ಕುಮಾರಸ್ವಾಮಿ ಅವರ ಈ ರಾಜಕೀಯ ದುಶ್ಚಟದ ಬಗ್ಗೆ ಕಟುವಾಗಿನೇ ಬಹಿರಂಗವಾಗಿನೇ ಟೀಕಿಸುತ್ತಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ತಾವು ಕ್ಷೇತ್ರದ ಶಾಸಕರಾಗಿ ಮತ್ತು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದ ಅಭಿವೃದ್ಧಿ ಕಾರ್ಯಗಳನ್ನ ಉಲ್ಲೇಖಿಸಿ ಮತ ಕೇಳಲಿಲ್ಲ. ಮೂಡಾ ಪ್ರಕರಣ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾ ಮತ ಕೇಳಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಶಿವಕುಮಾರ್ ಅವರ 40 ವರ್ಷ ಹಿಂದಿನ ಇತಿಹಾಸ ಕೆದಕ್ತಾ ಅವನೊಬ್ಬ ರೌಡಿ ಅಂತ ಹೇಳಿದ್ರು. ಅವರ ಈ ಮಾತುಗಳೇ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣವಾದವು ಅಂತ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ದೇವೇಗೌಡರ ಕುಟುಂಬದ ರಾಜಕಾರಣ ಯಾವ ದಿಕ್ಕಿನಿಂದ ನೋಡಿದ್ರೂ ಸೋಲಿನ ಭಾರ ಹೊತ್ತು ನಿಂತಿದೆ. ದೇವೇಗೌಡರ ಬಲದಿಂದ ನಡೀತಾ ಇದ್ದ ರಾಜಕಾರಣ ಅಂದಿನ ಘನತೆಯನ್ನ ಉಳಿಸಿಕೊಳ್ಳದೆ ಒಂದಂಚಿಗೆ ಬಂದು ನಿಂತಿದೆ. ಕಣ್ಣೀರನ್ನು, ಅನಾರೋಗ್ಯವನ್ನು ರಾಜಕಾರಣಕ್ಕೆ ಬಳಸ್ತಾ ವೀಲ್ ಚೇರ್ ಪ್ರಚಾರವನ್ನೂ ನಡೆಸ್ತಾ ಲಾಭಕ್ಕೋಸ್ಕರ ನಗೆಪಾಟಲಿಗೆ ಈಡಾದ ರಾಜಕೀಯವಾಗಿ ಮಾತ್ರ ಅದಿವತ್ತು ಕಾಣಿಸ್ತಿದೆ. ಅಷ್ಟಕ್ಕೂ ಕಣ್ಣೀರ್ ಬಳಸಿ ಇವರು ಮಾಡ್ತಾ ಬಂದಿರುವ ರಾಜಕಾರಣವಾದ್ರೂ ಯಾವುದು? ಅದು ಪೂರ್ತಿ ದ್ವೇಷ ತುಂಬಿದ ರಾಜಕಾರಣ. ಇಷ್ಟನ್ನೆಲ್ಲ ಮಾಡಿನೂ ಕುಮಾರಸ್ವಾಮಿ ಅವರಿಗೆ ಮಗನನ್ನ, ದೇವೇಗೌಡರಿಗೆ ಮೊಮ್ಮಗನನ್ನ ಗೆಲ್ಸ್ಕೊಳ್ಳೋಕೆ ಸಾಧ್ಯವಾಗದೇ ಹೋಗಿದ್ದು ಅಂತಿಮವಾಗಿ ಜೆಡಿಎಸ್ನ ಅಧೋಗತಿಯಂತೆ ಕಾಣಿಸ್ತಿದೆ. ನಿಜವಾಗಿಯೂ ಬಡವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರ ಪರ ಕಾಳಜಿ ಬದ್ಧತೆ ಇದ್ದಿದ್ರೆ, ರಾಜಕೀಯವಾಗಿ ನೈತಿಕತೆಯನ್ನ ಉಳಿಸ್ಕೊಂಡಿದ್ದಿದ್ರೆ, ಕುಟುಂಬದ ವ್ಯಾಮೋಹದ ಹಿಡಿತದಿಂದ ಹೊರತಂದು ಬೇರೆಯದ್ದೇ ಸ್ವರೂಪ ಕೊಡೋಕೆ ಸಾಧ್ಯವಾಗಿದ್ದಿದ್ರೆ, ಕರ್ನಾಟಕದ ಅತ್ಯಂತ ಭರವಸೆಯ ಮತ್ತು ಶಕ್ತಿಯುತ ಪ್ರಾದೇಶಿಕ ಪಕ್ಷವಾಗಿ ಬಹಳ ಕಾಲ ರಾಜಕೀಯದಲ್ಲಿ ನಿಲ್ಲಬಹುದಾಗಿದ್ದ ಜೆಡಿಎಸ್ ಅನ್ನ ಪತನದ ಹಂತಕ್ಕೆ ತಂದಿರುವ ಹಾಗೆ ಕಾಣಿಸ್ತಿದೆ. ದೇವೇಗೌಡರು ಕಟ್ಟಿದ್ದ ಪಕ್ಷವನ್ನ ಕುಮಾರಸ್ವಾಮಿ ಡಿಮಾಲಿಷ್ ಮಾಡ್ತಿದ್ದಾರೆ ಅಂತ ಜಿಟಿ ದೇವೇಗೌಡರೇ ಬಹಿರಂಗವಾಗಿ ಹೇಳಿದ್ದೂ ಆಗಿದೆ. ಹೆಸರಲ್ಲಿ ಮಾತ್ರ ಸೆಕ್ಯುಲರ್ ಇಟ್ಕೊಂಡು ಬದ್ಧತೆ ಇಲ್ಲದ ಅಧಿಕಾರದ ಹಿಂದೆ ಬಿದ್ದು ಕೇಸರಿ ಶಾಲನ್ನೂ ಹೊದ್ದು ಜೈ ಶ್ರೀರಾಮ್ ಘೋಷಣೆ ಹಾಕೋದಕ್ಕೂ ಹಿಂದೆ ಮುಂದೆ ನೋಡದೆ ಹೋದವರ ಹಿಂದೆ ಮತ್ತು ಮುಂದೆ ಇನ್ಯಾರಿರ್ತಾರೆ? ಪಕ್ಷದಲ್ಲಿ ಉಳಿದಿದ್ದ ಒಬ್ಬ ಹಿರಿಯ ನಾಯಕ ಜಿಟಿ ದೇವೇಗೌಡರು ಹಿರಿಗೌಡರ ಮಾತಿಗೆ ಬೆಲೆ ಕೊಟ್ಟು ನಿಂತಿದ್ರು. ಈಗ ಅವರೂ ಒಂದು ಕಾಲನ್ನ ಹೊರಗಿಟ್ಟಿರೋದು ಸ್ಪಷ್ಟ. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ರೆ ಅವರನ್ನೇ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಗೆ ತರುವ ಯೋಚನೆ ಕುಮಾರಸ್ವಾಮಿ ಅವರಿಗಿತ್ತು ಅಂತ ಹೇಳಲಾಗ್ತಿದೆ. ಅಲ್ಲಿಗೆ ಇಡೀ ಪಕ್ಷ ಕುಟುಂಬದ ಪಕ್ಷವೇ ಆಗಿ ಹೋಗ್ತಾ ಇತ್ತು.
ಈಗಲೂ ಅದು ಬರೀ ಒಂದು ಕುಟುಂಬದ ಪಕ್ಷವೇ ಆಗಿ ಉಳಿದು ಬಿಟ್ಟಿದೆ. 3 ಚುನಾವಣೆಗಳಲ್ಲಿ 3 ಕ್ಷೇತ್ರಗಳಲ್ಲಿ ತಂದೆ ತಾತ ಬೆನ್ನಿಗೆ ನಿಂತು ಈ ಬಾರಿ ಬಿಜೆಪಿಯು ಸಾಥ್ ನೀಡುತ್ತರೂ ಗೆಲ್ಲದ ಕುದುರೆ ಎಂಬ ಹಣೆಪಟ್ಟಿ ನಿಖಿಲ್ಗೆ ಬಿದ್ದಿದೆ. ಹಾಸನದಲ್ಲಿ ರೇವಣ್ಣ ತಮ್ಮ ಮಗನ ಲೈಂಗಿಕ ಹಗರಣದ ಬಳಿಕ ಸಂಪೂರ್ಣ ತಣ್ಣಗಾಗಿದ್ದಾರೆ. ಅಷ್ಟಕ್ಕೂ ಈಗ ಕುಮಾರಸ್ವಾಮಿಯವರ ಕೇಂದ್ರ ಮಂತ್ರಿಗಿರಿ ಎಷ್ಟು ದಿನದ್ದು? ಚನ್ನಪಟ್ಟಣದ ಸೋಲು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹಾನಿ ಉಂಟು ಮಾಡುವುದು ಖಚಿತ. ಅದು ಯಾವ ಸ್ವರೂಪದಲ್ಲಿರಲಿದೆ, ಎಷ್ಟು ದೊಡ್ಡದಾಗಿರಲಿದೆ ಅನ್ನೋದು ಈಗ ಪ್ರಶ್ನೆಯಾಗಿ ಮಾತ್ರ ಉಳಿದಿದೆ. ಬಿಜೆಪಿ ಜೊತೆಗಿನ ಮೈತ್ರಿಯೂ ಮುರಿದು ಬಿದ್ದರೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಅವರ ಮುಂದಿನ ಹಾದಿ ಸಾಕಷ್ಟು ಸವಾಲಿನದ್ದಾಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.